ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಅತಿಥಿ ಶಿಕ್ಷಕರ ಹಣೆ ಬರ ಸರಿ ಇಲ್ಲ ಅಂತಂದು. ಅದಕ್ಕೆ ಬಹಳ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿರಿ. ಅದರೊಳಗಡೆ ಒಂದಿಷ್ಟು ಕಮೆಂಟ್ಗಳ ಬಗ್ಗೆ, ಮತ್ತೆ ಈ ಅತಿಥಿ ಶಿಕ್ಷಕರಾಗಿ ನಾವು ಕೆಲಸ ಮಾಡಿದ್ರು ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಕೇವಲ ಕೊನೆಯ ವರ್ಷಕ್ಕೆ ಅತಿಥಿ ಶಿಕ್ಷಕರನ್ನು ನಡೆಸ್ಕೊಳ್ಳುವಂಥ ವಿಧಾನ ಬೇರೆ ಇತ್ತು, ಈ ವರ್ಷದ ಬೇರೆ ಇದೆ. ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಬಂದ್ಬಿಟ್ಟೈತಿ. ಅದರದ್ದು ಪ್ರತಿ ಪಾಠ ಆದ್ಮೇಲೆ ನಾವು ಪರೀಕ್ಷೆ ತಗೋಬೇಕು. ಪರೀಕ್ಷೆ ತಗೊಂಡಾದ್ಮೇಲೆ ಅದನ್ನ ಇವ್ಯಾಲ್ಯೂಯೇಷನ್ ಮಾಡಬೇಕು. ಮತ್ತೆ ಅದನ್ನ ನಾವೇನ್ ಮಾಡಬೇಕು, ಸ್ಟೂಡೆಂಟ್ ಅಚೀವ್ಮೆಂಟ್ ಸಿಸ್ಟಮ್ ಒಳಗಡೆ ಅಗೇನ್ ಮತ್ತೆ ಟ್ರ್ಯಾಕಿಂಗ್ ಒಳಗಡೆ ಆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು. ಅಬ್ಬಬ್ಬಾ, ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ 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 ಸೊ ಒಬ್ಬ ಶಿಕ್ಷಕ ತನ್ನ ವಿಷಯದ ಮೇಲೆ ಪರಿಪೂರ್ಣತೆಯನ್ನ ಹೊಂದುವ ಬದಲು ಬೇರೆ ಬೇರೆ ಕೆಲಸಗಳು ಬ್ಯುಸಿ ಆಗ್ಬಿಟ್ಟಾನ. ಇದು ಜೊತೆಗೇನೆ ಈಗ ಶಿಕ್ಷಕರು ಮೊಟ್ಟೆ ಕೊಡೋದು ಬಂದೈತಿ, ಬಾಳೆಹಣ್ಣು ಕೊಡೋದು ಬಂದೈತಿ, ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ಕೊಳ್ಬೇಕಾಗಿದೆ. ಸೊ ಅದ್ರ ಜೊತೆಗೇನೆ ಈಗ ಒಂದು ವಿಷಯನ ಕಲಿಸೋ ಬದಲಿಗೆ 6 ವಿಷಯನ ಕಲಿಸುವಂತ ವಿಷಯಗಳು ಕೂಡ ಆಗ್ತಾ ಇದಾವ. ಇದ್ರ ಬಗ್ಗೆ ನಾನು ಇವತ್ತು ದಿನ ಇನ್ ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಬಂದೇನೆ. ಗೌರವ ಅಂತ ನಮ್ಗೆ ಗೌರವ ಧನ ಅಂತ ಕೊಡ್ತಾ ಇದಾರೆ, ಬಟ್ ಗೌರವದಿಂದ ನಡೆಸ್ಕೊಳ್ತಾ ಇಲ್ಲ. ಇದು ನಾವೆಲ್ಲಿ ಎಲ್ಲಾ ಕಡೆನೂ ಕೂಡ ಸಾಮಾನ್ಯವಾಗಿ ನೋಡ್ತೀವಿ. ಎಲ್ಲಿ 99% ಕೂಡ ನಾವು ಇದನ್ನ ನೋಡ್ತಾ ಇದ್ದೀವಿ. ಇವಾಗ ಒಂದು ಶಾಲೆ ಇದೆ, ಆ ಶಾಲೆ ಒಳಗಡೆ ಒಬ್ಬ ಅತಿಥಿಯನ್ನ ಹೆಂಗ ಸತ್ಕಾರ ಮಾಡಬೇಕು ಆ ರೀತಿ ಸತ್ಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಅತಿಥಿ ಶಿಕ್ಷಕರನ್ನ ಕೇವಲ ಅವರು ಮಾಡಬೇಕಾದಂತ ಕೆಲಸವನ್ನ ಬಿಟ್ಟು ಅದರ ಆಚೆಗೆ ಮಾಡ್ತಾ ಇರೋದು ಇದೊಂದು ವಿಪರ್ಯಾಸ ಸಂಗತಿನಿ ಅಂತ ಹೇಳ್ಬೋದು. ಮುಂದಿನ ವಿಷಯ ಏನಂತಂದ್ರ, ಇಲ್ಲಿ ನಮ್ಮ ವಿಷಯವನ್ನ ಕಲಿಸ್ಬೇಕಾ ಅಥವಾ ಬೇರೆ ಬೇರೆ ವಿಷಯವನ್ನ ಕಲಿಸ್ಬೇಕಾ? ಈಗ ನೋಡ್ರಿ, ನಾವೇನ್ ಹೋಗಿರ್ತೀವಿ, ಸಮಾಜ ವಿಜ್ಞಾನ ಶಿಕ್ಷಕರಂತ ಹೋಗಿರ್ತೀವಿ ಅಥವಾ ವಿಜ್ಞಾನ ಶಿಕ್ಷಕರಂತ ಹೋಗಿರ್ತೀವಿ. ಬಟ್ ಅಲ್ಲಿ ನಾವೇನ್ ಕಲಿಸ್ಬೇಕಾಗಿದೆ, ನಮ್ಮ ಸಬ್ಜೆಕ್ಟ್ ಅನ್ನ ಬಿಟ್ಟು ಬೇರೆ ಕಲಿಸೋದು. ಉದಾಹರಣೆಗೆ ಹಿಂದಿ ಬರಂಗಿಲ್ಲ ಅಂತಂದ್ರೆ ಹಿಂದಿ ಕಲಿಸ್ರಪ್ಪ, ಓಕೆ. ಅಲ್ಲಿ ಹಿಂದಿ ಟೀಚರ್ ಇಲ್ಲ, ಹಿಂದಿ ಕಲಿಸೋದು. ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ ಕಲಿಸೋದು. ಎಂತ ವಿಪರ್ಯಾಸ ಅಂತಂದ್ರೆ ನಮ್ಗೆ ಗೊತ್ತಿರಲ್ಲ ನಾವು ಮಕ್ಳಿಗೆ ಏನ್ ಹೇಳ್ಬೇಕು ಅಂತಂದು. ಸೊ ನಾವು ಮಕ್ಕಳ ಮುಂದೆ ನಿಂತಾಗ, ಯಾಕಂದ್ರೆ ನಾವು ಗುರು ಅಂತ ಅವರು ನಮ್ಮನ್ನ ನೋಡ್ತಾರೆ, ನಾವು ವಿದ್ಯೆಯನ್ನ ಹೇಳ್ಕೊಡೋರು, ನಮ್ಗೆ ವಿದ್ಯೆ ಗೊತ್ತಿಲ್ಲ ಅಂತಂದ್ರೆ ಆ ಮಗುವಿಗೆ ನಾವು ಏನು ವಿದ್ಯಾ ಬೀಜವನ್ನ ಹೆಂಗ್ ಬಿತ್ಬಹುದು? ಸೊ ಇವೆಲ್ಲ ವಿಷಯಗಳ ಬಹಳಷ್ಟು ದುಃಖವನ್ನ ಈಗ ನಮ್ಗೆ ಅತಿಥಿ ಶಿಕ್ಷಕರಿಗೆ ವಿಶೇಷವಾಗಿ ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನ ಕೊಡ್ತಾ ಇಲ್ಲ. ಎಲ್ಲಾ ಕಡೆ ನಾವು ಸಾಮಾನ್ಯವಾಗಿ ನೋಡ್ತಾ ಇದೀವಿ. ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಯಾಕೆ ಬಹಳ ಮುಖ್ಯ ಅಂತಂದ್ರೆ, ನಾವು ಬೇರೆ ಶಾಲೆಗಳಿಗೆ ಹೋದಾಗ, ಅದು ಖಾಸಗಿ ಆಗಿರ್ಬೋದು, ಅದು ಸರ್ಕಾರಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಆಗಿರ್ಬೋದು, ನಮ್ಮನ್ನ ಅಲ್ಲಿ ಪ್ರಮುಖರು ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಿಂಗಾಗಿ ನಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಅದನ್ನ ಎಲ್ಲಿ ಕೂಡ ಕೊಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ನಾವು ಮಾಡಿದಂತಹ ಸೇವೆಗೆ ನಮಗೆ ಅನುಭವ ಇದೆ, ಬಟ್ ಆದ್ರೆ ಅದಕ್ಕೆ ಯಾವುದೇ ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರ್ ಅಂದ್ರೆ ದಾಖಲೆ ಕೊಡ್ರಿ ಅಂತ ಕೇಳಿದಾಗ ನಮ್ಗೆ ಏನ್ ತೋರಿಸ್ಲಿಕ್ಕೆ ಇರ್ತದ? ನಮ್ಗೆ ಕೆಲವಷ್ಟು ಫೋಟೋಸ್ಗಳನ್ನ ಬಿಟ್ರೆ, ನಮ್ಮಲ್ಲಿರುವಂತಹ ಅನುಭವಗಳನ್ನ ಬಿಟ್ರೆ ಬೇರೆ ಏನು ತೋರಿಸ್ಲಿಕ್ಕೆ ಇರಂಗಿಲ್ಲ. ಇದು ಒಂದು ಅತಿ ಶಿಕ್ಷಕರು ಆಗ್ತಾ ಇರುವಂತ ಹಿನ್ನಡೆ ಅಂತಾನೆ ಹೇಳ್ಬೋದು. LBA ಅನ್ನೋದು ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟೈತಿ. ಈ LBA ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಹೋದ್ರೆ ಬಹಳ ಮುಗಿಯೋದಿಲ್ಲ. ಅದು ಅಂದ್ರೆ ಶಿಕ್ಷಕರ ಜೀವವನ್ನ ತಿಂದು ಹಿಂಡಿ ಹಿಪ್ಪಿ ಮಾಡಿಬಿಟ್ಟೈತಿ ಅಂತಂದು. ಅಂದ್ರೆ ಮಾಡೋ ಪಾಠವನ್ನ ಮಾಡೋ ಬದಲಿಗೆ ಇದೆಲ್ಲ ಮಾಡ್ತಾ 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 ಸಮಯನೇ ಸಿಗ್ತಾ ಇಲ್ಲ. ಸೊ ಹಿಂಗಾಗ್ಬಿಟ್ಟೈತಿ. ಮುಂದುವರೆದು ಕೆಲವೊಬ್ರು ಇನ್ನೂ ಕೂಡ ಕಮೆಂಟ್ ಮಾಡಿರಿ, ಹೋಗದೆ ಇರುವುದು ಒಳ್ಳೆ ಕೆಲಸ ಮಾಡಿರಿ ಅಂತಂದ್ರೆ ಅಬ್ಸಲ್ಯೂಟ್ಲಿ ರೈಟ್. ಬಹಳ ಮಂದಿ ಹೋಗದೆ ಇರೋದು ಒಳ್ಳೆ ಕೆಲಸ ಮಾಡಿರಿ. ಮುಂಬರುವಂತ ಶಿಕ್ಷಕ ನೇಮಕಾತಿ ಒಳಗ ನೀವು ಚೆನ್ನಾಗಿ ಓದಿದ್ರ 100% ನಿಮ್ದಲ್ಲಿ ಜಾಬ್ ಆಕೈತಿ. ಚೆನ್ನಾಗಿ ಓದ್ರಿ. ಮತ್ತೆ ಅದ್ರ ಜೊತೆಗೇನೆ ನಿಮ್ಮ ಒಂದು ಸ್ಟಡಿಯನ್ನ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡಿ. ಆದ್ರೂ ಕೂಡ ಯಾರ್ಯಾರು ಅತಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ರಿ, ನೀವು ಕೂಡ ನಿಮ್ಮ ಹಠವನ್ನು ಬಿಡ್ಬೇಡ್ರಿ. ಹೋಗ್ರಿ, ಕೆಲಸ ಮಾಡ್ರಿ, ಅಗೇನ್ ಬರ್ರಿ, ಮತ್ತೆ ಅಗೇನ್ ನಿಮ್ಮ ಸ್ಟಡಿ ಮಾಡ್ರಿ, ಮತ್ತೆ ಅಗೇನ್ ನೀವು ಸ್ಟಡಿ ಕಡೆನೆ ಫೋಕಸ್ ಮಾಡ್ರಿ. ಅದ್ರ ಬಿಟ್ಟು ಸ್ಟಡಿ ಬಿಟ್ಟು ಬೇರೆ ಬೇರೆ ಕಡೆ ನೀವು ಫೋಕಸ್ ಮಾಡೋದಾದ್ರೆ ನಿಮ್ಮ ಒಂದು ಭವಿಷ್ಯದ ಮೇಲೆ ನೀವೇ ಕಲ್ ಚಲ್ಕೊಂಡಂಗ ಆಕೈತಿ. ಸೊ ಇದನ್ನ ನೀವು ನೆನಪಿಟ್ಕೊಳ್ರಿ. ಬಹಳಷ್ಟು ಇಷ್ಟಪಟ್ಟು ಕಮೆಂಟ್ ಮಾಡಿರಿ, ಕಷ್ಟಪಟ್ಟು ಕಮೆಂಟ್ ಮಾಡಿರಿ. ಅವ್ರದ್ದು ಅನುಭವಗಳು ಹಂಗದಾವ. ಕೆಲವೊಬ್ರು ಮಾಡಿದಾರ, ಸರ್ ನಾನು ನನ್ನ ವಿಷಯವನ್ನು ಬಿಟ್ಟು ಎಲ್ಲಾ ವಿಷಯನ ಕಲಿಸೋದಾಗಿದೆ ಅಂತ. ಇದು ಸಾಮಾನ್ಯವಾಗಿ ನಾವು ನೋಡ್ತೀವಿ. 19% ಕೆಲವೊಂದ್ ಕಡೆ ನೋಡಂಗಿಲ್ಲ. ಬಟ್ ನಾನು ನಿಮಗೆ ಹೇಳೋದಿಷ್ಟೇ, ನಿಮ್ಮ ವಿಷಯದ ಮೇಲೆ ಗ್ರಿಪ್ ಇರಲಿ. ಯಾಕಂದ್ರೆ ನಿಮ್ಮ ವಿಷಯದ ಮೇಲೆ ನೀವು ಪರೀಕ್ಷೆನ ಬರ್ಲಿಕ್ಕೆ ಹೊಂಟಿರಿ. ಅದು ಹೈಸ್ಕೂಲ್ ಆಗಲಿ, ಅದು ಪ್ರೈಮರಿ ಆಗಲಿ, ಅದು PU ಕಾಲೇಜ್ ಲೆಕ್ಚರ್ಸ್ ಆಗಲಿ. ಸೊ ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಕಮಾಂಡ್ ಇರಲಿ. ಮುಂಬರುವಂತಹ TET ಪರೀಕ್ಷೆಗೆ ಫೋಕಸ್ ಮಾಡ್ರಿ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದರಿಂದ ನೀವು ಹೆಚ್ಚಾಗಿ ಸ್ಕೋರ್ ಮಾಡೋದ್ರಿಂದ ನಿಮ್ಮ ಮೆರಿಟ್ ಲಿಸ್ಟ್ ಒಳಗೆ ನೀವು ಇರ್ಲಿಕ್ಕೆ ಸಾಧ್ಯ ಆಗೈತಿ. ಇವೆಲ್ಲ ವಿಷಯಗಳು ನಿಮಗೆ ಬಹಳ ಅಂದ್ರೆ ಬಹಳ ಗಣನೆಗೆ ತೆಗೆದುಕೊಳ್ತಾರ. ಸೊ ನೀವು ಇವುಗಳ ಮೇಲೆ ಹೆಚ್ಚು ಒತ್ತನ್ನ ಕೊಟ್ಟಂಗ ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗೈತಿ. ಧನ್ಯವಾದಗಳು.